ಇನ್ನು ಯುದ್ಧದ ವಿಚಾರ ಅರಬ್ ದೇಶಗಳ ಮೇಲೆ ಇರಾನ್ನಿಂದ ಡ್ರೋನ್ ದಾಳಿ ಇನ್ನೂ ಕೂಡ ಮುಂದುವರೆದಿದೆ. ಇವತ್ತು ಕೂಡ ಹಲವು ದೇಶಗಳ ವಾಯು ಪ್ರದೇಶ ಬಂದ್ ಆಗಿದೆ. ಸೊ ಹಾಗಾಗಿ ಸಾಕಷ್ಟು ವಿಮಾನಗಳು ಕೂಡ ಹಾರಾಟ ನಡೆಸ್ತಾ ಇಲ್ಲ, ರದ್ದಾಗಿದೆ, ಕ್ಯಾನ್ಸಲ್ ಮಾಡಿದ್ದಾರೆ ಫ್ಲೈಟ್ಗಳನ್ನು. ವಿವಿಧ ದೇಶಗಳಿಗೆ ತೆರಳಬೇಕಾಗಿದ್ದಂತಹ ಫ್ಲೈಟ್ಗಳನ್ನು ಕ್ಯಾನ್ಸಲ್ ಮಾಡಿದರೆ ವಿಮಾನಗಳು ರದ್ದಾಗಿದೆ. ಯಾಕೆ ಅಂದರೆ ಬ್ಯಾಕ್ ಟು ಬ್ಯಾಕ್ ಇರಾನ್ನಿಂದ ಆಗ್ತಾ ಇರುವಂಥ ಒಂದು ಅಟ್ಯಾಕ್. ಮೊನ್ನೆ ಅಂತೂ ಏರ್ಪೋರ್ಟನ್ನು ಗುರಿಯಾಗಿಸಿ ದಾಳಿ ನಡೆದಿದೆ, ಇನ್ನೊಂದು ಕಡೆ ಬಂದರ್ಗಳ ಮೇಲೆ ಅಟ್ಯಾಕ್ ಆಗ್ತಾ ಇದೆ. ಸೊ ಹೀಗೆ ಮಧ್ಯಪ್ರಾಚ್ಯದಲ್ಲಿ ಆ ಯುದ್ಧದ ಒಂದು ಸಂಘರ್ಷ ವಾತಾವರಣ ಏನು ನಿರ್ಮಾಣವಾಗಿದೆ. ಇರಾನ್ ಮಾಡ್ತಾ ಇರುವಂಥ ಅಟ್ಯಾಕ್ಗಳು, ಇತ್ತ ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ಮಾಡ್ತಾ ಇರುವಂಥ ಒಂದು ಅಟ್ಯಾಕ್ಗಳು, ಅದಕ್ಕೆ ಪ್ರತಿಯಾಗಿ ಇರಾನ್ ಮಾಡ್ತಾ ಇರುವಂಥ ಗಲ್ಫ್ ರಾಷ್ಟ್ರಗಳ ಮೇಲಿನ ಅಟ್ಯಾಕ್, ಇದೆಲ್ಲವೂ ಕೂಡ ಇನ್ನೂ ಮುಂದುವರಿತಾನೆ ಇದೆ. ಸೊ ಹಾಗಾಗಿ ಈ ಒಂದು ಸಿಚುವೇಷನ್ನಲ್ಲಿ ಕೆಲವೊಂದಷ್ಟು ಫ್ಲೈಟ್ಗಳನ್ನು ಕೂಡ ಈಗ ಕ್ಯಾನ್ಸಲ್ ಮಾಡಿದ್ದಾರೆ. ಇವತ್ತು 18ನೇ ದಿನ ವಾರ್ ಸ್ಟಾರ್ಟ್ ಆಗಿ 18 ದಿನಗಳಿಂದ ನಡೀತಾ ಇರುವಂಥ ಒಂದು ವಾರ್ ಬಹುಶಃ ಇನ್ನೂ 2-3 ವಾರಗಳ ಕಾಲ ಮುಂದುವರಿಯುತ್ತೆ ಅನ್ನುವಂಥದ್ರ ಬಗ್ಗೆ ಸೂಚನೆ ಇದೆ. ಈಗಾಗಲೇ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾನೆ ಬರ್ತಾ ಇದ್ದಾರೆ, ಕಳೆದ ಒಂದು 3-4 ದಿನಗಳಿಂದಲೇ ಅವ್ರ ಸ್ಟೇಟ್ಮೆಂಟ್ ಗಮನಿಸ್ತಾ ಇದ್ದಾರೆ, ನಾವು ಅವರನ್ನು ಮಾತುಕತೆ ಕರಿತಾ ಇದ್ದೀವಿ, ಬಟ್ ಅವ್ರ ಮಾತುಕತೆಗೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಅಂದರೆ ಯಾರಿಗೂ ಬೇಡ ಈಗ ಈ ವಾರ್. ಸೌದಿ ಅರೇಬಿಯಾದ ಮೇಲೆ ಇವತ್ತು ಇರಾನ್ ಡ್ರೋನ್ ದಾಳಿ ನಡೆದಿದೆ. ಸೌದಿ ಮೇಲೆ ಮಿಸೈಲ್ ಸುರಿಮಳೆ ಸುರಿಸ್ತಾ ಇರುವಂಥ ಇರಾನ್ ಕಳೆದ 1 ಗಂಟೆಯಲ್ಲಿ 12 ಡ್ರೋನ್ಗಳನ್ನು ಹೊಡೆದಿದೆ. ಈಗ ಸೌದಿ ಡಿಫೆನ್ಸ್ ಸಿಸ್ಟಮ್, ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕ ಡ್ರೋನ್ಗಳನ್ನು ಧ್ವಂಸ ಮಾಡಲಾಗ್ತಾ ಇದೆ. ಇಲ್ಲಿ ಇರಾನ್ ಉಪಯೋಗಿಸ್ತಾ ಇರುವಂಥ ಒಂದು ಚಾಣಾಕ್ಷತೆ ಅಂತ ಹೇಳಿದ್ರೆ, ಇದು ದೇಸಿ ನಿರ್ಮಿತ ಡ್ರೋನ್ಗಳು. ಅವರು ಹೆಚ್ಚು ಖರ್ಚು ಮಾಡಿ ನಿರ್ಮಾಣ ಮಾಡಿರುವಂಥ ಡ್ರೋನ್ಗಳಲ್ಲ, ತುಂಬ ಕಡಿಮೆ ಖರ್ಚಲ್ಲೇ ಒಂದಷ್ಟು ಮಿಸೈಲ್ಗಳನ್ನು ಮತ್ತು ಡ್ರೋನ್ಗಳನ್ನು ಅವರು ರೆಡಿ ಮಾಡ್ಕೊಂಡಿದ್ದಾರೆ. ಅದನ್ನು ಹಾರಿಬಿಡ್ತಾ ಇದ್ದಾರೆ. ಅದನ್ನು ಇಂಟರ್ಸೆಪ್ಟ್ ಮಾಡೋದಕ್ಕೆ ಏರ್ ಡಿಫೆನ್ಸ್ ಸಿಸ್ಟಮ್ನಿಂದ ಮಿಸೈಲ್ಗಳು ಹಾರಿಸ್ತಾ ಇದ್ದಾರಲ್ಲ, ಅದು ಹೆಚ್ಚಿನ ಬೆಲೆ ಇರುವಂತಹ ಮಿಸೈಲ್ಗಳು. ಸೊ ಹಾಗಾಗಿ ಈಗ ಅಮೆರಿಕಕ್ಕೆ ಯಾಕೆ ತಲೆನೋವು ಆಗ್ತಾ ಇದೆ, ಯಾಕೆ ಇಷ್ಟೊಂದು ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳಿದ್ರೆ, ಆರ್ಥಿಕವಾಗಿ ಹೆಚ್ಚು ಹೊಡೆತ ಬೀಳ್ತಾ ಇರುವಂಥದ್ದು ಇಲ್ಲಿ ಮಧ್ಯಪ್ರಾಚ್ಯದ ದೇಶಗಳು ಮತ್ತು ಅಮೆರಿಕ, ಇವರೆಲ್ಲರಿಗೂ ಕೂಡ. ಅಂದರೆ ಇವರು ಅತಿ ಹೆಚ್ಚು ಖರ್ಚು ಮಾಡಿ ವೆಪನ್ಗಳನ್ನು ತಯಾರು ಮಾಡ್ಕೊಂಡಿದ್ದಾರೆ, ಅದೆಲ್ಲವೂ ಕೂಡ ಖರ್ಚಾಗೋಗ್ತಾ ಇದೆ ಇಲ್ಲಿ. ಸೊ ಹಾಗಾಗಿ ಆರ್ಥಿಕವಾಗಿ ಹೆಚ್ಚು ನಷ್ಟ ಆಗ್ತಾ ಇರುವಂಥದ್ದು ಈ ರಾಷ್ಟ್ರಗಳಿಗೆ. ಅದರಲ್ಲೂ ಈಗ ಮಧ್ಯಪ್ರಾಚ್ಯದ ರಾಷ್ಟ್ರಗಳು, ಗಲ್ಫ್ ರಾಷ್ಟ್ರಗಳು ಹೆಚ್ಚಾಗಿ ಅವಲಂಬಿತವಾಗಿರುವಂಥದ್ದು ಆಯಿಲ್ ಮೇಲೆ, ಜೊತೆಗೆ ಟೂರಿಸಂ ಮತ್ತು ದುಬೈ ಅಂತೂ ರಿಯಲ್ ಎಸ್ಟೇಟ್ ಮೇಲೆ ತುಂಬಾ ಅವಲಂಬಿತವಾಗಿದ್ದಂಥದ್ದು. ಆದರೆ ಈಗ ಈ ದಾಳಿಯಿಂದಾಗಿ ರಿಯಲ್ ಎಸ್ಟೇಟ್ ಪಾತಾಳಕ್ಕೆ ಕುಸಿದಿದೆ ದುಬೈನಲ್ಲಿ. ಸೊ ಅದ್ರ ಜೊತೆಗೆ ಆಯಿಲ್ ರಿಫೈನರಿಗಳ ಮೇಲೆ ಆಗ್ತಾ ಇರುವಂಥ ಒಂದು ಅಟ್ಯಾಕ್, ಜೊತೆಗೆ ಪ್ರವಾಸಿಗರು ಕೂಡ ಈಗ ಬರೋದಕ್ಕೆ ಹಿಂಡೆತ್ ಹಾಕ್ತಾರೆ. ಸೊ ಹಾಗಾಗಿ ಎಲ್ಲ ಕಡೆಯಿಂದಲೂ ಕೂಡ ಈಗ ಗಲ್ಫ್ ರಾಷ್ಟ್ರಗಳಿಗೆ ತೊಂದರೆ ಆಗ್ತಾ ಇದೆ. ಸೊ ಇದು ನೇರ ಇದಕ್ಕೆ ಕಾರಣ ಆಗ್ತಾ ಇರುವಂಥದ್ದು ಅಮೆರಿಕ. ಯಾಕಂದರೆ ಅಮೆರಿಕಾನೇ ಈ ವಾರನ್ನ ಸ್ಟಾರ್ಟ್ ಮಾಡಿದ್ದು, ನಮಗೆ ಅದರಿಂದನೇ ತೊಂದರೆ ಆಗ್ತಾ ಇದೆ ಅಂತ ಈಗಾಗಲೇ ಗಲ್ಫ್ ರಾಷ್ಟ್ರಗಳಲ್ಲಿ ಮಾತುಗಳು ಈಗಾಗಲೇ ಆರಂಭವಾಗಿವೆ.